ತುಮಕೂರಿನ ಜೋಗಿಹಳ್ಳಿ ಬಳಿ ಬಾಂಬ್ ಸ್ಫೋಟದಲ್ಲಿ ಸಜೀವ ದಹನ ಕೇಸ್, ಗಾಯಾಳು ರಮ್ಯಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್. ಪೊಲೀಸ್ ಪ್ರೊಟೆಕ್ಷನ್ನಲ್ಲಿ ಊರಿಗೆ ತೆರಳಿದ ಯುವತಿ, ಮೃತ ನಾಗೇಂದ್ರ ಮರಣೋತ್ತರ ಪರೀಕ್ಷೆಯೂ ಪೂರ್ಣ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಮುಂದುವರಿದ ರೈತರ ಹೋರಾಟ. ಪ್ರಕೃತಿ ನಮ್ಮದು, ಭವಿಷ್ಯ ನಮ್ಮದು ಅಂತ ಅನ್ನದಾತರ ಅಪ್ಪಿಕೋ ಚಳವಳಿ. ಮರಗಳನ್ನು ತಬ್ಬಿಕೊಂಡು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ. ಮುಂಗಾರು ಕೈಕೊಟ್ಟು ಅನ್ನದಾತರು ಕಂಗಾಲು. ಒಣಗ್ತಾ ಇರುವ ಬೆಳೆ ನೋಡಿ ಕಣ್ಣೀರು ಸುರಿಸ್ತಾ ಇರೋ ರೈತರು. ಧಾರವಾಡದ ಬ್ಯಾಲ್ಯಾಳದಲ್ಲಿ 10 ಎಕರೆಯಲ್ಲಿ ಬೆಳೆದಿದ್ದ ಈರುಳ್ಳಿ ಬೆಳೆ ಟ್ರ್ಯಾಕ್ಟರ್ನಿಂದ ನಾಶಪಡಿಸಿ ಬೇಸರ. ಕಾವೇರಿ ಜಲಾನಯನ ಪ್ರದೇಶದಲ್ಲೂ ನಾಲೆಗಳಿಗೆ ನೀರು ಹರಿಸಲು ರೈತರ ಪಟ್ಟು. ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ಪ್ರತಿಭಟನೆ. ಎತ್ತ ತಮಿಳುನಾಡಿನಿಂದಲೂ 9 ಟಿಎಂಸಿ ನೀರು ಬಿಡಿ ಅಂತ ಖ್ಯಾತೆ. ದಾವಣಗೆರೆಯಲ್ಲಿ ನ್ಯೂಸ್ ಫಸ್ಟ್ನಿಂದ ಜ್ಞಾನ ಸಂಗಮ. ಪಿಯು ಬಳಿಕ ಭವಿಷ್ಯದ ಕೋರ್ಸ್ ಕಾಲೇಜುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯ ರಸದೌತಣ. ಎಜುಕೇಷನ್ ಎಕ್ಸ್ಪೋಗೆ ತೆರೆ ಬೀಳಲು ಇನ್ನು 3 ಗಂಟೆಗಳಷ್ಟೇ ಬಾಕಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.